ಈ ಮುಂದಿನ ಪ್ರಶ್ನೆ ನೀವು ಹೇಳಿದ್ರ ಪಾಪ ತೊಳೆಯಲ್ಲ ಅಂತ, ಹಾಗಾದರೆ ಪಾಪ ಅಂದರೆ ಏನು? ಸಿಂಪಲ್. ಪಾಪ ಎಂಬುದಾಗಿ ಹೇಳುವಾಗ ನಾನು ಇವಾಗ ನಿಮ್ಮ ವಿರುದ್ಧ ನಾನು ರೆಬೆಲಿಯನ್ ಆದರೆ, ನಾನು ವಿರೋಧವಾಗಿ ನಿಂತ್ಕೊಂಡ್ರೆ, ಅವಿಧೇಯತ್ವನ ತೋರಿಸಿದ್ರೆ, ಅವಿಧೇಯತೆಯನ್ನು ತೋರಿಸಿದ್ರೆ ಅದು ಪಾಪ ಅಷ್ಟೇ. ಸೊ ನೀವು ನನ್ನ ಜೀವಿತದಲ್ಲಿ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತೀರ, ಒಂದು ಉದ್ದೇಶ ಇಟ್ಟಿರ್ತೀರ, ನಾನು ಅದಕ್ಕೆ ತಿರುಗಿ ಬೀಳ್ತೇನೆ, ಅದನ್ನು ಮಾಡೋದಿಲ್ಲ, ನಾನು ಅದಕ್ಕೆ ಅವಿಧೇಯತೆಯನ್ನು ತೋರಿಸ್ತೇನೆ, ಅದು ಪಾಪ. ಸೊ ದೇವರು ಹಾಗೂ ಮನುಷ್ಯರ ನಡುವೆನೂ ಸಹ ಇದೇ ಆಗಿದ್ದು. ದೇವರು ಒಂದು ಉದ್ದೇಶವನ್ನು ಇಟ್ಟು ಸುಂದರವಾಗಿ ಏದೇನು ತೋಟವನ್ನು ನಿರ್ಮಿಸಿ, ನೀನು ಇಲ್ಲಿರಪ್ಪ, ಆರಾಮಾಗಿ ನೀನು ಇರೋದನ್ನು ನೋಡ್ಕೊಂಡಿರೋ ಸಾಕು, ನೀನು ಏನೂ ಮಾಡಬೇಡ, ನೀನು ನೋಡ್ಕೊಂಡಿರೋ ಸಾಕು. ಆದರೆ ಈ ಹಣ್ಣನ್ನು ತಿಂದರೆ ದೇವ್ರ ಥರ ಆಗ್ಬೋದೇನೋ ನಾವು, ಆ ರೆಬೆಲಿಯನ್ ಇದೆಯಲ್ಲ ಅದು ಪಾಪ ಆಗತ್ತೆ. ನಮಗೆ ಮಕ್ಕಳಿದ್ರೆ ನಾವು ಹೇಳಿದ ಮಾತು ಕೇಳಿ ನಾನು ಇಷ್ಟೊಂದು ಮಾಡ್ತೀನಿ, ನಮ್ಮ ಮಕ್ಕಳು ನನ್ನ ಮಾತು ಕೇಳಲ್ಲ ಅಂತ ಬೇಜಾರಾಗುತ್ತೆ. ದೇವ್ರಿಗೆ ಹೆಂಗೆ ಅನಿಸಿರ್ಬೋದು ಅಲ್ವಾ? ಇದು ಯಾವಾಗಲೂ ಒಂದು ಆಲೋಚನೆಗೆ ಬರುವಂಥ ಮಾತೇನೆ. ಇವಾಗ ನೋಡಿ, ನಮಗೆ ಒಂದು ಮಗುನ ಅಥವಾ ಇಬ್ಬರು ಮಕ್ಕಳು ಅಥವಾ ಒಂದು 5 ಜನ ಮಕ್ಕಳೇ ಇದ್ರೂ ನಮಗಷ್ಟು ನೋವಾಗತ್ತೆ. ಎಲ್ಲವನ್ನ ಸೃಷ್ಟಿ ಸುಮಾರು ನಾವು ಎಷ್ಟು 7.4 ಬಿಲಿಯನ್ 7 ಬಿಲಿಯನ್ ಎಷ್ಟೋ ಇದ್ದೀವಿ ನಾವು. ಇಷ್ಟೆಲ್ಲ ಇದ್ರೂ ಇಷ್ಟೆಲ್ಲರೂ ಉಲ್ಟಾ ಹೊಡೆದ್ರೆ ಹೆಂಗಿರುತ್ತೆ ದೇವರಿಗೆ? ಸೊ ಆ ಪಾಪ ಅನ್ನುವಂಥದ್ದು ನಮ್ಮ ಕೈಲಿ ಅನೇಕ ಬಾರಿ ಆ ರೀತಿಯಾದ ಕೆಲಸ ಮಾಡಿಸಿ